ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆ. ಹಸಿರು ಕ್ರಾಂತಿಗೆ ಬಾಬು ಜಗಜೀವನ್ ರಾಮರ ಕೊಡುಗೆ ಅಪಾರ. ಎನ್ಎಸ್ ಬಸವರಾಜು. ಸದರ್ ಬಜಾರ್ ಪೊಲೀಸರ ಸಹಯೋಗದಲ್ಲಿ ಉಚಿತ ಯೋಗ ಶಿಬಿರ. ನಿಯಮಿತ ಯೋಗದಿಂದ ಸದೃಢ ಆರೋಗ್ಯ. ವಿಠೋಬರಾವ್. ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಉಚಿತ ಆರೋಗ್ಯ ಶಿಬಿರ. ಆರೋಗ್ಯ ರಕ್ಷಣೆಗೆ ಕಾಳಜಿ ವಹಿಸುವುದು ಅಗತ್ಯ. ಡಾಕ್ಟರ್ ಸಿಆರ್ ಚಂದ್ರಶೇಖರ್. ಮಹಾನಗರ ಪಾಲಿಕೆಯಿಂದ ಬೀಡಾಡಿ ದನಗಳು ವಶಕ್ಕೆ, ಮಾಲೀಕರಿಗೆ ದಂಡ. ನಾಯಿ ಕಡಿದು ಮಗುವಿಗೆ ಗಾಯ, ಪಾಲಿಕೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಮತ್ತು ಮೊಹರಂ ಅಂಗವಾಗಿ ಅಲಾಯಿ ಕುಣಿಯಲು ಹೋಗಿ ಬೆಂಕಿಗೆ ಬಿದ್ದ ವ್ಯಕ್ತಿಗೆ ಗಂಭೀರ ಗಾಯ. ಯರಗುಂಟಿಯಲ್ಲಿ ಭಯಾನಕರ ಘಟನೆ. ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆಯ ಅಂಗವಾಗಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬಸವರಾಜು ನಗರದ ಸ್ಟೇಷನ್ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ದೇಶದ ಆಹಾರ ಕೊರತೆಯನ್ನು ನೀಗಿಸುವ ಮೂಲಕ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಹೆಸರು ಕ್ರಾಂತಿಯ ಹರಿಕಾರರಾಗಿದ್ದಾರೆ. ಅವರು ರಾಯಚೂರಿಗೆ ಆಗಮಿಸಿ ಕೃಷಿ ಇಂಜಿನಿಯರಿಂಗ್ ಕಾಲೇಜಿಗೆ ಚಾಲನೆ ನೀಡಿದ್ದಾರೆ. ಅವರ ದೂರದೃಷ್ಟಿ, ಸರಳತೆಗಳು ಎಲ್ಲರಿಗೂ ಮಾರ್ಗದರ್ಶನವಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರ ಆದರ್ಶ ಚಿಂತನೆಗಳು ಜಾರಿಗೆಗೊಳಿಸಲು ಶ್ರಮಿಸುತ್ತಿದೆ ಎಂದರು.
ಮಾಡಿರ್ತಾನೆ ಅವ್ರಿಗೆ ಹೇಳಬೇಕು. ಆಫೀಸಿಯಲ್ ಶಾರ್ ಈಸ್ ದ ಫಸ್ಟ್ ಪರ್ಸನ್, ಸಿಟಿ ಫಸ್ಟ್ ಪರ್ಸನ್. ಅವರಿಗೆ ರಾಷ್ಟ್ರದ ಹಿರಿಯ ನಾಯಕರಾಗಿ ರಾಷ್ಟ್ರದಲ್ಲಿ ಹಸಿರು ಕ್ರಾಂತಿ ತಂದಿರತಕ್ಕಂಥ ಮಹಾನ್ ಪುರುಷರಾಗಿದ್ದಾರೆ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ರಾಷ್ಟ್ರ ಹಾಗೂ ನಮ್ಮ ಜನತೆ ಅವ್ರ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ತಗೊಳ್ಬೇಕು. ಅವರು ರಾಯಚೂರಿಗೆ ಸಹಿತ ಬಂದು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಪ್ರಾರಂಭ ಮಾಡಿದರು ಅವರು. ಹಾಗಾಗಿ ದೇಶಾದ್ಯಂತ ಇವತ್ತು ಜಗಜೀವನ್ ರಾಮ್ನವ್ರು ನೆನೆಸ್ತಕ್ಕಂಥದ್ದು ಮತ್ತು ಅವರ ಯೋಜನೆಗಳು, ಅವ್ರ ಕಾರ್ಯಕ್ರಮಗಳು, ಅವ್ರ ವಿಚಾರಗಳು ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗಬೇಕೆಂಬುದೇ ನಮ್ಮೆಲ್ಲರ ಮಾತೆ. ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರು ಹಾಕಿಕೊಟ್ಟಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಆ ಜನಾಂಗಕ್ಕೆ ಆಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೊಡಲಿಕ್ಕೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಸಿದ್ಧಿದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಮತ್ತೊಂದು ಸಲ ನಮ್ಮ ಅಭಿನಂದನೆಗಳು, ಶುಭಾಶಯಗಳನ್ನು ಕೋರಿ ಸಮಾಜದವರೆಲ್ಲರೂ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಆಗಲಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಜಯಣ್ಣ, ಬಿ ರಮೇಶ್, ಕೆ ಶಾಂತಪ್ಪ, ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ಜಿ ಶಿವಮೂರ್ತಿ, ಅಮರೇಗೌಡ್ ಹಂಚನಾಳ್, ರಾಜು ಸಂಗಟಿ, ವಿಶ್ವನಾಥ್ ಪಟ್ಟಿ, ಮರುಸ್ವಾಮಿ, ನರಸಪ್ಪ ದುಂಡೂರ್ ಸೇರಿ ಅನೇಕರಿದ್ದರು. ಸದರ್ ಬಜಾರ್ ಪೊಲೀಸ್ ಠಾಣೆ ಮತ್ತು ಪತಂಜಲಿ ಯೋಗ ಸಮಿತಿಗಳ ಸಹಯೋಗದಲ್ಲಿ ಉಚಿತ ಪ್ರಾಣಾಯಾಮ ಹಾಗೂ ಯೋಗ ತರಬೇತಿ ಶಿಬಿರವು ನಗರದ ಮಹಿಳಾ ಸಮಾಜದಲ್ಲಿ ಪ್ರಾರಂಭಗೊಂಡಿತು. ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬ್ ರಾವ್ ಮಾತನಾಡಿ, ನಿಯಮಿತವಾಗಿ ಯೋಗವನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಯೋಗದಿಂದ ಮನಸ್ಸಿನ ಒತ್ತಡದೊಂದಿಗೆ ಆರೋಗ್ಯ ರಕ್ಷಿಸಿಕೊಳ್ಳಲು ಸಹಕಾರಿಯಾಗಿದೆ. ಯೋಗ ಕೇವಲ ಹಿರಿಯ ವಯಸ್ಸಿನವರಿಗೆ ಮಾತ್ರವಲ್ಲ, ಎಲ್ಲಾ ವಯೋಮಾನದವರು ಸಹ ಯೋಗವನ್ನು ರೂಢಿಸಿಕೊಳ್ಳಬೇಕಿದೆ. ಇತ್ತೀಚೆಗೆ ಜೀವನ ಶೈಲಿಯಿಂದ ಒತ್ತಡ ಬದುಕಿಗೆ ಜನರು ಸಿಲುಕಿ ನಾನಾ ರೋಗಗಳಿಗೆ ಗುರಿಯಾಗುತ್ತಿದ್ದಾರೆ. ಮನೆಯಲ್ಲೇ ನಿತ್ಯವೂ ಯೋಗ ರೂಢಿಸಿಕೊಂಡು ನಿರೋಗಿಯಾಗಬೇಕೆಂದರು. ಸದರ್ ಬಜಾರ್ ಪಿಎಸ್ಐ ಉಮೇಶ್ ಕಾಂಬ್ಳೆ ಸೇರಿದಂತೆ ಸಿಬ್ಬಂದಿಗಳು, ಮಹಿಳೆಯರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಜೋರಾಗಿ ಶ್ವಾಸ ತಗೊಂಡು ಜೋರಾಗಿ ಶ್ವಾಸಕೋಶದಲ್ಲಿ ಆ ಹೋಲ್ಸ್ ಮುಚ್ಚಿರ್ತವೆ, ಅವೆಲ್ಲ ಶೀತ, ಅಲರ್ಜಿ, ಅಸ್ತಮ, ಅಸ್ತಮ ಇವರು ಇನ್ನ 5-10 ಜೋರಾಗಿ ನಾರ್ಮಲ್ ಸ್ಥಿತಿ ಇದ್ದವರು 3 ನಿಮಿಷದಿಂದ 5 ನಿಮಿಷ ಹೈ ಸ್ಥಿತಿ ಇದ್ದವರು ಪಾಸ್ ಮಾಡಬಾರ್ದು. ಆಮೇಲೆ ನಿಮ್ಮ ಕೆಪಾಸಿಟಿ ಪ್ರಕಾರ ಮಾಡ್ತಾ ಹೋಗಿ. ಈಗ ಯಾವ ಪ್ರಾಣಾಯಾಮ ಮಾಡಿದೆ? ನಾನು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದೆ. ಜೋರಾಗಿ ಶ್ವಾಸ ತಗೊಂಡೆ, ಜೋರಾಗಿ ಶ್ವಾಸ ಬಿಟ್ಟೆ. ಇದರಿಂದ ನನಗೆ ಮೇಲಿನ ಮೇಲೆ ಆಗೋ ನೆಗಡಿ ಆಗ್ತದೆ, ಅದು ಕಡಿಮೆ ಆಯಿತು. ಅಲರ್ಜಿ, ಫುಡ್ ಅಲರ್ಜಿ ಪ್ರಾಣಾಯಾಮ ಮಾಡಿದ್ರು ಅದನ್ನು ಅನುಭವಿಸಿ ಅದನ್ನು ಶಿಬಿರ ಮುಗಿದ ಮೇಲೆ ಎಲ್ಲರೂ ಗೊತ್ತಿರಲಾರ್ದ ಕಲಿತೀರಿ, ಪ್ರಾಣಾಯಾಮ ಕಲಿತೀರಿ ಅಂತಂದರೆ ಹೊಸಬ್ರಾದಿರಿ. ಕೇವಲ ನಾವು ಬಿಡ್ತೀವಿ ಹೊಟ್ಟೆ ಬೆರಳು. ಈಗ ಮುಂದೆ ಸ್ಟ್ರೆಚ್ ಮಾಡಿ, ಕಾಲು ಮುಂದೆ ಮುಂದೆ ಹಿಂದೆ ಹಿಂದೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಾಡಿ. ಮತ್ತೊಂದು ಸಾರಿ ಮುಂದೆ ಮುಂದೆ ಸ್ಟ್ರೆಚ್ ಮಾಡೋದು, ತಿರುಗಿಸಿದೆ. ಸೂಕ್ಷ್ಮ ವ್ಯಾಯಾಮ, 1ನೇಯ ಸೂಕ್ಷ್ಮ ವ್ಯಾಯಾಮ ಇದೆ. ಇದರಲ್ಲಿ ಸೂಕ್ಷ್ಮ ವ್ಯಾಯಾಮದಲ್ಲಿ ಜೋಳ, ಗೋಧಿ ಹಿಂದೆ ಸರಿಸ್ತಾರ, ಮುಂದೆ ಬೆವರು ಬರಕತ್ತದ ನೋಡ್ರಿ. ಕೈ ಕೆಸರಾದರೆ ಬಾಯಿ ಮೊಸರು. ಅದಕ್ಕೆ ನಾವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಇದನ್ನು ಮಾಡಿದರೆ ಆದರೆ ಹೆಲ್ತ್ ಗಂಡಂದ ಹೆಂಡತಿಗೆ ಬರೋದಿಲ್ಲ, ಹೆಂಡತಿದು ಗಂಡಗೆ ಬರೋದಿಲ್ಲ, ಅಪ್ಪಗೆ ಬರೋದಿಲ್ಲ, ಅಮ್ಮಗೆ ಬರೋದಿಲ್ಲ. बोलो भारत माता की, बोलो भारत माता की, बोलो भारत माता की. वंदे वंदे वंदे. ಈಗ ಸಿಂಹ ಗರ್ಜನೆ.
ಮೂರನೇ ಸಾರಿ ಮನುಷ್ಯನಿಗೆ ಎಲ್ಲಾ ಭಾಗ್ಯಗಳಿಗಿಂತಲೂ ಆರೋಗ್ಯ ಭಾಗ್ಯವೆಂಬುದು ಅತ್ಯಂತ ಮುಖ್ಯವಾಗಿದ್ದು ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಪದ್ಮಶ್ರೀ ಪುರಸ್ಕೃತ ಹಾಗೂ ಮನೋವೈದ್ಯ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಹೇಳಿದರು. ಅವರಿಂದು ನಗರದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಧ್ಯಾನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಎಲುಬು ಸಾಂದ್ರತೆ ತಪಾಸಣೆಯ ಶಿಬಿರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನಿಗೆ ಚಲನೆ ಎಂಬುದು ಅತ್ಯಂತ ಮುಖ್ಯವಾಗಿರುತ್ತದೆ. ಚಲನೆಗೆ ಮುಖ್ಯವಾಗಿ ಮನುಷ್ಯನ ಮೂಳೆಗಳು ಸದೃಢವಾಗಿರಬೇಕು. ಮನುಷ್ಯನ ಆರೋಗ್ಯ ಹದಗೆಡಲು ಹಣ ಸಂಪಾದನೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳೆಂಬ ಹಾಗೂ ಕೋಪ, ದುಃಖ ಹಾಗೂ ಭಯ ಜಾಸ್ತಿಯಾಗುವುದು ಮುಖ್ಯ ಕಾರಣವಾಗಿದೆ ಎಂದರು. ಮನುಷ್ಯನ ಮೂಳೆಗಳು ಮುಖ್ಯವಾಗಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿರಬೇಕು. ಅದಕ್ಕಾಗಿ ಕ್ಯಾಲ್ಸಿಯಂ ಹೆಚ್ಚಾಗಲು ಆಹಾರ ಪದ್ಧತಿ ಸರಿಯಾಗಬೇಕು. ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಕಡಿಮೆಯಾಗದಂತೆ ಪ್ರತಿಯೊಬ್ಬರು ಜಾಗೃತಿ ವಹಿಸಬೇಕು. ಈ ಹಾರ್ಮೋನ್ ಕಡಿಮೆಯಾಗಲು ಮನುಷ್ಯನಲ್ಲಿರುವ ಚಿಂತೆ, ಶೋಕ ಕಾರಣವಾಗುತ್ತಿದೆ ಎಂದು ತಿಳಿಸಿದರು. ನಾನು ಪ್ರಯತ್ನ ಮಾಡ್ತೇನೆ. ಈಗ ಆ ಭಾಗ್ಯ ಈಗ ಭಾಳ ಜನಕ್ಕೆ ಇಲ್ಲ, 80% ಜನಕ್ಕೆ ಆರೋಗ್ಯ ಭಾಗ್ಯ ಇಲ್ಲ ಇವತ್ತಿನ ಈ ಪ್ರಸಕ್ತ ಕಾಲದಲ್ಲಿ. ಸಣ್ಣ ಮಕ್ಕಳಿಂದ ಹಿಡಿದು ನನಗೆ 75 ವರ್ಷ, 77 ಇಯರ್ಸ್. ನನಗಿಂತ ದೊಡ್ಡ ಹಿರಿಯ ಭಾಳ ಜನ ಹಿರಿಯರಿದ್ರಿ. 80 ಮುಟ್ಟಿರೋ ಯಾರು? 80 ಬನ್ನಿ ಸರ್, 80 ಬನ್ನಿ, ನಾನೇ ಬರ್ತೀನಿ. ಇದು ಅತ್ಯಂತ ದೊಡ್ಡ ಬಹುಮಾನ ಕೊಡ್ತೇನೆ. ಮೂಳೆಗಳು ಗಟ್ಟಿಯಾಗಿರಬೇಕು, ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಸರಿಯಾಗಿರಬೇಕು. ಅದಕ್ಕೆ ಯಾವ ಹಾರ್ಮೋನ್ ಕಾರಣ? ಯಾವ ಹಾರ್ಮೋನ್ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡುತ್ತೆ, ಕ್ಯಾಲ್ಸಿಯಂ ಲೆವೆಲ್ ಅನ್ನು ನಮ್ಮ ದೇಹದಲ್ಲಿ ಸ್ಥಿರವಾಗಿರುತ್ತೆ. ಈ ಹಾರ್ಮೋನ್ ಯಾವುದು ಹೇಳಿದವರಿಗೆ ಈ ಶಲ್ಯವೇ ಬಹುಮಾನ. ಅದ ನಮ್ಮ ದೇಹದಲ್ಲಿ ಹಾರ್ಮೋನ್ ಯಾವ ಹಾರ್ಮೋನ್? 50 ಬಗೆಯ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. 50 ಬಗೆಯ ಹಾರ್ಮೋನ್: ಥೈರಾಯ್ಡ್ ಹಾರ್ಮೋನ್, ಇನ್ಸುಲಿನ್, ಅಡ್ರಿನಲಿನ್, ಟೆಸ್ಟೋಸ್ಟಿರೋನ್. ಯಾವ ಹಾರ್ಮೋನು ನಮ್ಮ ಕ್ಯಾಲ್ಸಿಯಂ ಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಉತ್ಪತ್ತಿ ಆಗುತ್ತೆ. ಇದೇ ವೇಳೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥಿ ಸ್ಮಿತಾ ಅಕ್ಕ ಮಾತನಾಡಿ, ಆರೋಗ್ಯ ಎಂಬುದು ಭಗವಂತ ನೀಡಿದ ಅತ್ಯಂತ ದೊಡ್ಡ ಕೊಡುಗೆಯಾಗಿದೆ. ಅದರಿಂದ ಪ್ರತಿಯೊಬ್ಬರು ವೈದ್ಯರು ನೀಡುವ ಸಲಹೆಗಳನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಧ್ಯಾನ, ಏಕಾಗ್ರತೆ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ವೇದಿಕೆ ಕಾರ್ಯಕ್ರಮದ ನಂತರ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಯಿತು. ಜೊತೆಗೆ ಉಚಿತ ಔಷಧಿಗಳನ್ನು ನೀಡಲಾಯಿತು. ಒಂದು ಸೆಕೆಂಡ್ ಫೋಲ್ಡ್ ಮಾಡಿ ಲೈಟ್ ಬರ್ತಾ ಇದಕ್ಕೆ. ಒಂದು ಸೆಕೆಂಡ್ ಸರ್, ಅಷ್ಟೇ ಇರಿ ಸರ್. ಓಕೆ ಮೇಡಮ್. ಓಕೆ ಸರ್.
ಕಾರ್ಯಕ್ರಮದಲ್ಲಿ ವೈದ್ಯರಾದ ಮನೋಹರ್ ಪತ್ತಾರ್, ಡಾಕ್ಟರ್ ಅನುರುದ್ಧಿ ಕುಲಕರ್ಣಿ, ಡಾಕ್ಟರ್ ವಿಶಾಲಾಕ್ಷಿ, ಎಸ್.ಬಿ. ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ಬೆಳಗ್ಗೆ 6ಕ್ಕೆ ಕಾಕಡ ಆರತಿ, ಬೆಳಗ್ಗೆ 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ ಬೆಳಗ್ಗೆ 8:30ಕ್ಕೆ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 5,000 ಭಕ್ತರಿಗೆ ಅನ್ನಪ್ರಸಾದವಿರುತ್ತದೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾ ಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೌರ್ಣಿಮಾ ದಿನದಂದು ಶನಿ ದೋಷ ನಿವಾರಣೆ ಅರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತಿದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164000600. ಇನ್ನೊಂದು ದೂರವಾಣಿ ಸಂಖ್ಯೆ 7611999399. Welcome, Chennai Shopping Mall ge. Welcome, Ashada Sale ge. Welcome, come. Chennai Shopping Mall ge. Welcome, come. Ashada Sale ge. Come. KG Sale Bank in Chennai Shopping Mall. Come. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ನಗರದಲ್ಲಿ ಬೀಡಾಡಿ ದನಗಳ ಹಾವಳಿ ಹೆಚ್ಚಿದ್ದರಿಂದ ಮಹಾನಗರ ಪಾಲಿಕೆ ಸಿಬ್ಬಂದಿ ಬೀಡಾಡಿ ದನಗಳನ್ನ ಹಿಡಿಯುವ ಕಾರ್ಯಾಚರಣೆಯನ್ನ ನಿನ್ನೆ ರಾತ್ರಿಯಿಂದ ಆರಂಭಿಸಿದ್ದಾರೆ. ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಇಡೀ ರಾತ್ರಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸುಮಾರು 60ರಿಂದ 70 ಬಿಡಿದಾದ ದನಗಳನ್ನು ಹಿಡಿದಿದ್ದು, ನಗರದ ಹಿಂದೆ ವರ್ಧಮಾನ ಶಾಲೆ ಆವರಣದಲ್ಲಿ ಕೂಡು ಹಾಕಲಾಗಿದ್ದು, ಸುಮಾರು 27 ದನಗಳನ್ನು ಕಲಬುರಗಿ ಗೋಶಾಲೆಗೆ ಸಾಗಿಸಲಾಗಿದೆ. ನಗರದ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬಿಡಿದಾದ ದನಗಳು ಮಲಗಿ ಸಂಚಾರಕ್ಕೆ ತೊಂದರೆ ಮಾಡುತ್ತಿದ್ದು, ಹಲವು ಕಡೆ ಅಪಘಾತಗಳು ಸಂಭವಿಸಿ ಸಾವಿರಾರು ಗಾಯಗೊಂಡ ಘಟನೆಗಳು ನಡೆದಿದ್ದರಿಂದ ಮಹಾನಗರ ಪಾಲಿಕೆ ಆಯುಕ್ತರ ಸೂಚನೆ ಮೇರೆಗೆ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ದನಗಳನ್ನು ರಸ್ತೆಗೆ ಬಿಟ್ಟಿಲ್ಲ, ಮಾಲಕರಿಗೆ ದಂಡ ವಿಧಿಸುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಪಾಲಿಕೆ ಅಧಿಕಾರಿಗಳು ದನ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ದನಗಳ ಮಾಲೀಕರಿಗೆ 11,000 ದಂಡ ವಿಧಿಸಿದ್ದಾರೆ. ನಾಲ್ಕು ವರ್ಷದ ಬಾಲಕ ನಾಯಿ ಕಡಿತದಿಂದ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ವಾರ್ಡ್ ನಂಬರ್ 8ರ ಗಾಲಿಬ್ ನಗರದಲ್ಲಿ ಮಧ್ಯಾಹ್ನ ಜರುಗಿದೆ. ಮನೆಯ ಮುಂದೆ ಆಟ ಆಡುತ್ತಿದ್ದ ಬಾಲಕನ ಮೇಲೆ 2 ಬೀದಿ ನಾಯಿಗಳು ಏಕಾಏಕಿ ದಾಳಿ ನಡೆಸಿ ಗಾಯಗೊಳಿಸಿವೆ. ಪರಿಣಾಮ ಬಾಲಕನ ದವಡೆ, ಕುತ್ತಿಗೆ ಭಾಗ ಕಿತ್ತು ಹೋಗಿದ್ದು, ಬಾಲಕನನ್ನು ಚಿಕಿತ್ಸೆಗಾಗಿ ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ठहरो बेटे है ना चक्कर मेरे को पकड़ बताओ सर जूम करो ಹೌದ್ರಿ नहीं जी देखो साफ करे तो जल्दी जाके ना बेटे ಇವತ್ತು ಒಂದು ಭಾಳ ನೋವಾರ್ದು ಇನ್ಸಿಡೆಂಟ್ ಆಗಿದೆ ನಮ್ಮ ರಾಯಚೂರು ಗಾಲಿಬ್ ನಗರ್ನಲ್ಲಿ. ಒಬ್ಬ ಸ್ಮಾಲ್ ಚೈಲ್ಡ್ ಹೆಸರು ನೊಮಾನ್ ಅಂತ, ಏಜ್ 4 years. ಸೊ ಹೊರಗಡೆ ಆಡ್ತಾ ಇದ್ರು ಈ ಮಗು. ಸಡನ್ಲಿ ಒಂದು ಸ್ಟ್ರೇ ಡಾಗ್ ಬಂದ್ಬಿಟ್ಟು, ಒಂದು ಗ್ರೂಪ್ ಆಫ್ ಸ್ಟ್ರೇ ಡಾಗ್ ಬಂದ್ಬಿಟ್ಟು ಅಟ್ಯಾಕ್ ಮಾಡಿ ಅವ್ರು ಇಲ್ಲಿಗೆ ಸ್ಪೈನ್ಸ್ಗೆ ಇಂಜೂರ್ ಮಾಡಿದ್ದಾರೆ. ಪ್ಲಸ್ ಅವ್ರಿಗೆ ಹೆಡ್ ಇಂಜುರಿ ಆಗಿದೆ. ಆ ಮಗುಗೆ ಮತ್ತು ಈ ಚಿಕ್ಸ್ನಲ್ಲಿ ಡೀಪ್ ಇಂಜುರಿ ಆಗಿದೆ. ಭಾಳ ನೋವಾರ್ದು ಇಂಜುರಿ ಆಗಿದೆ. ಆ್ಯಂಡ್ ಇದೇ ಫಸ್ಟ್ನೇ ಕೇಸ್ ಇಲ್ಲ ನಮ್ಮ ರಾಯಚೂರಿನಲ್ಲಿ. ಆಲ್ರೆಡಿ June 9, 2025 ಅವಾಗೂ ಟೋಟಲ್ 25 ಜನಗೆ ಇಲ್ಲಿ ನಾಯಿ ಕಚ್ಚಿದ್ದು ಇನ್ಸಿಡೆಂಟ್ ಆಗಿತ್ತು ಟ್ಯಾಂಕ್ ಬೌಂಡ್ ರಾಯಚೂರಿನಲ್ಲಿ. ಸೊ ಅವಾಗ ಈ ಇನ್ಸಿಡೆಂಟ್ ಆದ ತಕ್ಷಣ ರಾಯಚೂರು SDPI ಸಮಿತಿಗೆ ಕಾಲ್ ಬಂದಿದ್ರು. ಸೊ ಇಮಿಡಿಯೇಟ್ಲಿ ನಾವು SDPIನಿಂದ ಅವ್ರ ವಿಕ್ಟಿಮ್ಸ್ ಕಡೆ ರಿಮ್ಸ್ ಹಾಸ್ಪಿಟಲ್ನಲ್ಲಿ ನಾವು ಹೋಗಿ ಅವ್ರಿಗೆ ಎಲ್ಲ ಕೇಳ್ಕೊಂಡ್ಬಿಟ್ಟು ಆ ಇಶ್ಯೂನ ನಾವು ತೊಗೊಂಡಿದ್ದೀವಿ, ನಾವು ರೇಸ್ ಮಾಡಿಬಿಟ್ಟು 10th June 2025ಗೆ ನಾವು ಮೆಮೊರಂಡಮ್ ರಾಯಚೂರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ DHO ಈವನ್ ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಬೆಂಗಳೂರಿಗೆ ನಾವು SDPIನಿಂದ ಮೆಮೊರಂಡಮ್ ಕೊಟ್ಟಿದ್ದೀವಿ. ಇಮಿಡಿಯೇಟ್ಲಿ ಈ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಅಲಾಯಿ ಕುಣಿಯಲು ಸಿದ್ಧಪಡಿಸಿದ ಬೆಂಕಿ ಕುಣಿಯಲ್ಲಿ ಹನುಮಣ್ಣ ಎಂಬ ವ್ಯಕ್ತಿ ಆಯತಪ್ಪಿ ಬಿದ್ದಿದ್ದು ವ್ಯಕ್ತಿಯ ದೇಹ ಬೆಂಕಿಗೆ ತೀವ್ರವಾಗಿ ಸುಟ್ಟು ಹೋದ ಘಟನೆ ಲಿಂಗಸೂಗೂರು ತಾಲೂಕಿನ ಯರಗುಂಟಿ ಗ್ರಾಮದಲ್ಲಿ ನಡೆದಿದೆ. ಶನಿವಾರ ಸಂಜೆ ಮೊಹರಂ ಹಬ್ಬದ ಕತ್ತಲ್ ರಾತ್ರಿಯ ಸಂಭ್ರಮದ ಪ್ರಯುಕ್ತ ಯರಗುಂಟಿ ಗ್ರಾಮದ ಮಸೀದಿ ಮುಂಭಾಗದ ಅಲಾಯಿ ಕುಣಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಭಾರಿ ಬೆಂಕಿ ಕಂಡ ಮಾಡಿ ರಾತ್ರಿ ಇಡೀ ಮೊಹರಂ ಪದ ಹಾಡಿಕೆ ಹೆಜ್ಜೆ ಕುಣಿತಕ್ಕೆ ಸಿದ್ಧಪಡಿಸಿದ್ದು ಎಲ್ಲೆಡೆ ಸಂಭ್ರಮ ಮನೆ ಮಾಡಿ. ಆದರೆ ಈ ವೇಳೆ ಹನುಮಣ್ಣ ಪೊಲೀಸ್ ಪಾಟೀಲ್ ಎಂಬ ವ್ಯಕ್ತಿ ಅಲಾಯಿ ಆಡಲು ಹೋಗಿ ಆಯ ತಪ್ಪಿ ಅಲಾಯಿ ಕುಣಿಯ ಬೆಂಕಿ ಕೆಂಡದಲ್ಲಿ ಸಿಲುಕಿಕೊಂಡಿದ್ದಾನೆ. ಈ ವೇಳೆ ಸ್ಥಳದಲ್ಲಿದ್ದ ಗ್ರಾಮಸ್ಥರು ಹರಸಾಹಸ ಪಟ್ಟು ಬೆಂಕಿಯಲ್ಲಿ ಸಿಲುಕಿಕೊಂಡಿದ್ದ ವ್ಯಕ್ತಿಯನ್ನು ಹೊರತೆಗೆದು ಸ್ಥಳೀಯ ಲಿಂಗಸೂರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಸ್ಥಳೀಯ ವೈದ್ಯರ ಸೂಚನೆ ಮೇರೆಗೆ ಗಂಭೀರ ಗಾಯಗಳಾದ ಪ್ರಯುಕ್ತ ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಗ್ರಾಮದಲ್ಲಿ ಈಗ ಹಬ್ಬದ ಸಂಭ್ರಮ ಕಳೆದು ಮೌನದ ವಾತಾವರಣ ಮನೆ ಮಾಡಿದೆ. ಈ ಘಟನೆ ತಿಳಿಯುತ್ತಿದ್ದಂತೆ ಲಿಂಗಸೂರ್ ಪೊಲೀಸ್ ಠಾಣೆಯ PSI ಪುಂಡಲೀಕ್ ಪಟಾತಾರ್ ಘಟನೆ ಸ್ಥಳಕ್ಕೆ ರಾತ್ರಿಯೇ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂಜಾಗ್ರತೆ ಕ್ರಮ ವಹಿಸುವಂತೆ ಗ್ರಾಮಸ್ಥರಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆ. ಹಸಿರು ಕ್ರಾಂತಿಗೆ ಬಾಬು ಜಗಜೀವನ್ ರಾಮರ ಕೊಡುಗೆ ಅಪಾರ. NS ಬೋಸರಾಜು. ಸದರ್ ಬಜಾರ್ ಪೊಲೀಸರ ಸಹಯೋಗದಲ್ಲಿ ಉಚಿತ ಯೋಗ ಶಿಬಿರ. ನಿಯಮಿತ ಯೋಗದಿಂದ ಸದೃಢ ಆರೋಗ್ಯ. ವಿಠೋಬರಾವ್. ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಉಚಿತ ಆರೋಗ್ಯ ಶಿಬಿರ. ಆರೋಗ್ಯ ರಕ್ಷಣೆಗೆ ಕಾಳಜಿ ವಹಿಸುವುದು ಅಗತ್ಯ. ಡಾಕ್ಟರ್ CR ಚಂದ್ರಶೇಖರ್. ಮಹಾನಗರ ಪಾಲಿಕೆಯಿಂದ ಬೀಡಾಡಿ ದನಗಳು ವಶಕ್ಕೆ. ಮಾಲೀಕರಿಗೆ ದಂಡ. ನಾಯಿ ಕಡಿದು ಮಗುವಿಗೆ ಗಾಯ. ಪಾಲಿಕೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಮತ್ತು ಮೊಹರಂ ಅಂಗವಾಗಿ ಅಲಾಯಿ ಕುಣಿಯಲು ಹೋಗಿ ಬೆಂಕಿಗೆ ಬಿದ್ದ ವ್ಯಕ್ತಿಗೆ ಗಂಭೀರ ಗಾಯ. ಯರಗುಂಟಿಯಲ್ಲಿ ಭಯಾನಕರ ಘಟನೆ. ಇದಾಗಿತ್ತು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.